ಧಾರವಾಡ ಹಾಗೂ ಹಾವೇರಿ ಜಿಲ್ಲಾ ಪೊಲೀಸ್ ಭರ್ಜರಿ ಜಂಟಿ ಕಾರ್ಯಾಚರಣೆ. ಅಂತಾರಾಜ್ಯ ಕಳ್ಳರಿಂದ ಸುಮಾರು 1,15,00,000 ಮೌಲ್ಯದ ಬೆಳ್ಳಿ ಬಂಗಾರದ ಆಭರಣ ವಶಕ್ಕೆ. ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆರೆಸೂರು ಗ್ರಾಮದಲ್ಲಿ ಕಳೆದ ಏಪ್ರಿಲ್ ತಿಂಗಳಲ್ಲಿ ಜರುಗಿದಂತಹ ಮನೆ ಕಳ್ಳತನ ಮತ್ತು ಹಾವೇರಿ ಜಿಲ್ಲೆ ಹಾನಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ 2 ದಿನಗಳ ಹಿಂದೆ ನಡೆದ ಒಂದು ಬಂಗಾರದ ಅಂಗಡಿ ಕಳ್ಳತನ ಪ್ರಕರಣಗಳಲ್ಲಿ ಕಳವಾದ ಮಾಲು ಮತ್ತು ಆರೋಪಿತರ ಪತ್ತೆ ಕುರಿತು ಹುಬ್ಬಳ್ಳಿಯ ಗ್ರಾಮೀಣ ಠಾಣೆ, ನವಲಗುಂದ ಪೊಲೀಸ್ ಠಾಣೆ ಮತ್ತು ಹಾನಗಲ್ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿ ಜನರು ಜಂಟಿ ಕಾರ್ಯಾಚರಣೆ ಕೈಗೊಂಡು ಪ್ರಕರಣ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿತರಿಂದ 310 ಗ್ರಾಂ ಬಂಗಾರದ ಆಭರಣಗಳು ಮತ್ತು 26 ಕೆಜಿ ಬೆಳ್ಳಿಯ ಆಭರಣಗಳು ಹಾಗೂ ತೆಲಂಗಾಣ ರಾಜ್ಯದಲ್ಲಿ ಕಳ್ಳತನ ಮಾಡಿದ ಒಂದು ಬುಲೆರೋ ವಾಹನ ಸೇರಿ ಸುಮಾರು 1,15,00,000 ಕಿಮ್ಮತ್ತಿನ ವಸ್ತುಗಳನ್ನು ಜಪ್ತಿ ಮಾಡುವಲ್ಲಿ ಗ್ರಾಮೀಣ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇನ್ನು ಆರೋಪಿಗಳನ್ನು ಹಿಡಿಯುವಲ್ಲಿ ಸಾಕಷ್ಟು ಸಾಹಸ ಮಾಡಿದ ಸಿಬ್ಬಂದಿಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದ ಆರೋಪಿಗಳನ್ನು ಜೀವದ ಹಂಗು ತೊರೆದು ಸಿಬ್ಬಂದಿಗಳು ಹರಸಾಹಸ ಮಾಡಿದ್ದಾರೆ ಅಂತಾನೆ ಹೇಳಬಹುದು. ಈ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಅಧೀಕ್ಷಕರು ಧಾರವಾಡ ಜಿಲ್ಲೆ ಮತ್ತು ಪೊಲೀಸ್ ಅಧೀಕ್ಷಕರು ಹಾವೇರಿ ಜಿಲ್ಲೆಯವರ ಮಾರ್ಗದರ್ಶನದಲ್ಲಿ ಶ್ರೀ ಶಿವಾನಂದ ಕಟಗಿ ಪೊಲೀಸ್ ಉಪ ಅಧೀಕ್ಷಕರು, ಸೈಬರ್ ಕ್ರೈಂ ಪೊಲೀಸ್ ಠಾಣೆ, ಶ್ರೀ ವಿನೋದ್ ಮುಕ್ತಿದಾರ್ ಪೊಲೀಸ್ ಉಪ ಅಧೀಕ್ಷಕರು, ಧಾರವಾಡ ಗ್ರಾಮೀಣ ಉಪವಿಭಾಗ ಇವರ ಮುಂದಾಳತ್ವದಲ್ಲಿ ಹುಬ್ಬಳ್ಳಿಯ ಗ್ರಾಮೀಣ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಮುರುಗೇಶ್ ಚನ್ನನ್ನವರ್, ಶ್ರೀ ರವಿ ಕಪ್ಪತ್ತನ್ನವರ್, ಸಿಪಿಐ ನವಲಗುಂದ ವೃತ್ತ ಶ್ರೀ ಬಸವರಾಜ್ ಹಳಬನ್ನವರ್, ಸಿಪಿಐ ಹಾನಗಲ್ ವೃತ್ತ ಶ್ರೀ ಇಮ್ರಾನ್ ಪಠಾಣ್, ಪಿಎಸ್ಐ ಹುಬ್ಬಳ್ಳಿ ಗ್ರಾಮೀಣ ಹಾಗೂ ಹಾವೇರಿ ಜಿಲ್ಲೆಯ ಪಿಎಸ್ಐ ಆದಂತಹ ಶ್ರೀ ಸಂಪತ್, ಶ್ರೀ ಶರಣಪ್ಪ, ಶ್ರೀ ಮಂಜುನಾಥ್, ಶ್ರೀ ಯಲ್ಲಪ್ಪ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕಳೆದ ತಿಂಗಳು ಏಪ್ರಿಲ್ ತಿಂಗಳಲ್ಲಿ 10ನೇ ತಾರೀಕಿಗೆ ನಮ್ಮ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಕಳ್ಳತನ ಆಗುತ್ತೆ, HBT. ಆವಾಗ 10 ಗ್ರಾಮ್ ಗೋಲ್ಡ್ ಐಟಮ್ಸ್ ಅನ್ನೋದು ಕಳ್ಳತನ ಆಗುತ್ತೆ. ತದನಂತರ ನಮ್ಮ ಕ್ರೈಮ್ ಸ್ಟಾಫ್ ಕಂಟಿನ್ಯೂಸ್ ಆಗಿ ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ಲೋಕಲ್ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡ್ತಾಯಿದ್ದು. ಇದರಲ್ಲಿ 16ನೇ ತಾರೀಕು ಸಂಬಂಧಾಗಿ ಇದೇ ಸಂಬಂಧಾಗಿ 16ನೇ ತಾರೀಕು ಹಾವೇರಿ ಡಿಸ್ಟ್ರಿಕ್ಟ್ ಹಾನಗಲಲ್ಲಿ ಒಂದು ಜ್ಯುವೆಲ್ರಿ ಶಾಪಲ್ಲಿ ಒಂದು ಕಳ್ಳತನ ಆಗ್ತಿತ್ತು. ತದನಂತರ ನಾವೇನು ನಮ್ಮ ಆರೋಪಿಗಳು ಹುಡುಕ್ತಾ ಇದ್ದೀವಿ. ಇದರಲ್ಲಿ ಆರೋಪಿ ಸೇಮ್ ಇತ್ತು ಆ್ಯಕ್ಚುಲಿ ಆರೋಪಿಗಳು. ಸೊ ನಾವೇ ನಮ್ಮ ಸಿಬ್ಬಂದಿಗೂ ಹುಡುಕ್ತಾ ಇದ್ದೀವಿ, ನಮ್ಮ ಸಿಬ್ಬಂದಿನೂ ಹುಡುಕ್ತಾ ಇದ್ದರು ಮತ್ತು ಹಾವೇರಿ ಅವ್ರನ್ನೂ ಹುಡುಕ್ತಿದ್ರು. ಹಾವೇರಿ ಅವ್ರಿಗೂ ಆವಾಗ ಲೀಡ್ ಬಂತು ಮತ್ತು ನಮ್ಮ ಸ್ಟಾಫ್ಗೇನು ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಲೀಡ್ ಬಂತು. ಆ ಆರೋಪಿದು ಲೊಕೇಶನ್ ನಮಗೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಪಾಳೆ ಅಂತ ಗ್ರಾಮ ಬರುತ್ತೆ, ಅಲ್ಲಿ ನಮಗೆ ಲೊಕೇಶನ್ ಬಂತು. ತದನಂತರ ನಮ್ಮ ಕ್ರೈಮ್ ಟೀಮ್ ಅದರಲ್ಲಿ ನಮ್ಮ ಒಂದು ವಿಶೇಷ ತಂಡತನ, ನಮ್ಮ ಹುಬ್ಬಳ್ಳಿ ಗ್ರಾಮೀಣ CPI, ನಮ್ಮ ನವಲಗುಂದ CPI ಮತ್ತು ಅವ್ರ ಜೊತೆಗೆ ಇರೋದು ಸ್ಟಾಫ್, ಅವ್ರ ಜಾಯಿಂಟ್ ಆಪ್ರೇಷನ್ ಹಾವೇರಿ ಡಿಸ್ಟ್ರಿಕ್ಟ್ ಪೊಲೀಸ್ ಜೊತೆಗೆ ಜಾಯಿಂಟ್ ಆಪ್ರೇಷನ್ ಮಾಡಿಸಿ ಇದರಲ್ಲಿ 2 ಆರೋಪಿಗೆ ನಾವು ಹಿಡಿದಿದ್ವಿ. ಇದರಲ್ಲಿ ಏನು ಹೇಳಬೇಕಂದ್ರೆ ನಮ್ಮ ಸ್ಟಾಫ್ ಹೊನಪ್ಪನವಾರ್, ಐಹೊಳೆ, ಮಹಂತೇಶ್ ಮದ್ದೇನು, ಕಾಕರು, ಚನ್ನಪ್ಪ ಬಾಳುಳಿ, ಮುತ್ತು ಭಜಂತ್ರಿ, ಸದಾಶಿವ್ ಮುಳ್ಳೂರು, ಇಷ್ಟು ಜನ ನಮ್ಮ ಸ್ಟಾಫ್ ಕಳೆದ 1 ತಿಂಗಳಲ್ಲಿ ಕಂಟಿನ್ಯೂಸ್ ಆಗಿ ಫಾಲೋಅಪ್ ಮಾಡ್ತಾಯಿದ್ರು ಸುಮಾರು. ಮತ್ತು ನಮ್ಮ ಟೆಕ್ನಿಕಲ್ ಸ್ಟಾಫ್ ಇದ್ದಾರೆ DPOದಲ್ಲಿ. ಭಾಳಷ್ಟು ನಂಬರ್ಸ್ ಆಪ್ಷನ್ ಎಲಿಮಿನೇಷನ್, ಪರ್ಮಿಟೇಷನ್, ಕಾಂಬಿನೇಷನ್ ಮಾಡಿಕೊಂಡು ಕೊನೆಗೆ ಒಂದು ಲಿಮಿಟ್ಗೆ ಬಂತು. ಮತ್ತು ಇದರಲ್ಲಿ ಜೊತೆಗೆ ಆವಾಗ ಇನ್ಸಿಡೆಂಟ್ಲಿ ಹಾವೇರಿಲಿನೂ ಒಂದು ಇನ್ಸಿಡೆಂಟ್ ಆಯಿತು. ಸೊ ನಾವೇ 2 ಜಿಲ್ಲಾ ಟೀಮ್ ಸೇರಿ ಇವತ್ತು ಬೆಳಿಗ್ಗೆ ಸುಮಾರು 9 ಗಂಟೆಗೆ 2 ಆರೋಪಿಗೆ ಹಿಡಿದಿದ್ವಿ. ಆರೋಪಿ ಹೆಸರು ಇದೆ ಶಿವರಾಜ್ ಹನುಮಂತಪ್ಪ ಮತ್ತು ಅಶೋಕ್. ಇದರಲ್ಲಿ ನಮಗೆ ರಿಕವರಿ ಟೋಟಲ್ ಆಗಿದೆ 310 ಗ್ರಾಮ್ ಚಿನ್ನ, ಬಂಗಾರದ ಆಭರಣಗಳು, ಜೊತೆಗೆ 26 kg ಬೆಳ್ಳಿ ಆಭರಣಗಳು. ಸ್ಪೆಷಲ್ ಬ್ಯೂರೋ, ನ್ಯೂಸ್ 18 ಕರ್ನಾಟಕ, ಧಾರವಾಡ.
ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.